ಲೈಂಗಿಕ ಕ್ರಿಯೆಯು ಕೇವಲ ದೈಹಿಕ ಸುಖವನ್ನಷ್ಟೇ ಅಲ್ಲದೆ ದೇಹ ಮತ್ತು ಮನಸ್ಸಿಗೆ ಹೊಸ ಚೈತನ್ಯವನ್ನ ನೀಡುತ್ತದೆ. ತಜ್ಞರ ಪ್ರಕಾರ ಒಂದು ತೀವ್ರವಾದ ಲೈಂಗಿಕ ಕ್ರಿಯೆಯ ಅವಧಿಯು ಪ್ರತಿ 30 ನಿಮಿಷಕ್ಕೆ ಸುಮಾರು 150 ಕ್ಯಾಲೋರಿಗಳಷ್ಟು ಶಕ್ತಿಯನ್ನ ವ್ಯಯಿಸುತ್ತದೆ. ಇದು ಒಂದು ರೀತಿಯಲ್ಲಿ ಸಂಪೂರ್ಣ ದೈಹಿಕ ವ್ಯಾಯಾಮಕ್ಕೆ ಸಮಾನ. ಹೀಗಾಗಿ ಲೈಂಗಿಕ ಕ್ರಿಯೆಯ ನಂತರ ವಿಪರೀತ ಹಸಿವಾಗುವುದು ಸಾಮಾನ್ಯ. ಆದರೆ ಈ ಸಮಯದಲ್ಲಿ ಕೆಲವು ನಿರ್ದಿಷ್ಟ ಆಹಾರಗಳನ್ನು ಸೇವಿಸುವುದು ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ಲೈಂಗಿಕ ಕ್ರಿಯೆಯ ನಂತರ ತಪ್ಪಿಸಬೇಕಾದ ಮುಖ್ಯ ಆಹಾರಗಳು ಇಲ್ಲಿವೆ. ಪಿಜ್ಜಾ. ಅನೇಕರು ಲೈಂಗಿಕ ಕ್ರಿಯೆಯ ನಂತರ ಪಿಜ್ಜಾ ತಿನ್ನಲು ಇಷ್ಟಪಡ್ತಾರೆ. ಆದರೆ ಸಂಶೋಧನೆಗಳ ಪ್ರಕಾರ ಇದು ಒಳ್ಳೆಯದಲ್ಲ. ಪಿಜ್ಜಾದಲ್ಲಿ ಬಳಸುವ ಮೈದಾ ಮತ್ತು ಚೀಸ್ ಜೀರ್ಣವಾಗಲು ಕಷ್ಟವಾಗುತ್ತೆ. ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ರಕ್ತ ಪರಿಚಲನೆಯೂ ಹೆಚ್ಚಾಗಿರುತ್ತೆ. ಆದರೆ ಈ ಆಹಾರಗಳನ್ನು ಜೀರ್ಣಿಸಿಕೊಳ್ಳಲು ಹೊಟ್ಟೆಗೆ ಹೆಚ್ಚಿನ ರಕ್ತದ ಅವಶ್ಯಕತೆ ಇರುತ್ತೆ. ಇದು ದೇಹದ ಮೇಲೆ ಒತ್ತಡವನ್ನು ಉಂಟು ಮಾಡಬಹುದು. ಮೊಟ್ಟೆ. ಲೈಂಗಿಕ ಕ್ರಿಯೆಯ ನಂತರ ದೇಹವು ವಿಶ್ರಾಂತಿಯ ಸ್ಥಿತಿಯಲ್ಲಿರುತ್ತೆ. ಮೊಟ್ಟೆಯಲ್ಲಿ ಪ್ರೋಟೀನ್ ಮತ್ತು ಕೊಬ್ಬು ಅಧಿಕವಾಗಿದ್ದು ಇವು ಜೀರ್ಣವಾಗಲು ಸಮಯ ತೆಗೆದುಕೊಳ್ಳುತ್ತವೆ. ಇವುಗಳಲ್ಲಿ ತಕ್ಷಣದ ಶಕ್ತಿ ನೀಡುವ ನೈಸರ್ಗಿಕ ಸಕ್ಕರೆ ಅಥವಾ ಕಾರ್ಬೋಹೈಡ್ರೇಟ್ಗಳ ಕೊರತೆ ಇರೋದ್ರಿಂದ ಇವುಗಳನ್ನು ತಿಂದ ತಕ್ಷಣ ರಿಫ್ರೆಶ್ ಎನಿಸುವುದಿಲ್ಲ. ಮದ್ಯಪಾನ. ಲೈಂಗಿಕ ಕ್ರಿಯೆಯ ನಂತರ ಆಲ್ಕೋಹಾಲ್ ಸೇವಿಸುವುದರಿಂದ ದೇಹವು ಮತ್ತಷ್ಟು ನಿರ್ಜಲೀಕರಣಕ್ಕೆ ಒಳಗಾಗುತ್ತೆ. ಇದು ನಿದ್ರೆಯ ಮೇಲೆ ಪರಿಣಾಮ ಬೀರುವುದಲ್ಲದೆ ದೈಹಿಕ ಆಯಾಸವನ್ನು ಹೆಚ್ಚಿಸುತ್ತದೆ. ಕೆಫಿನ್. ಟೀ ಅಥವಾ ಕಾಫಿ. ಲೈಂಗಿಕ ಕ್ರಿಯೆಯ ನಂತರ ದೇಹಕ್ಕೆ ಶಾಂತ ನಿದ್ರೆಯ ಅಗತ್ಯವಿರುತ್ತೆ. ಈ ಸಮಯದಲ್ಲಿ ಟೀ ಅಥವಾ ಕಾಫಿ ಕುಡಿಯೋದ್ರಿಂದ ಅದರಲ್ಲಿರುವ ಕೆಫಿನ್ ನಿದ್ರೆಗೆ ಅಡ್ಡಿಪಡಿಸಬಹುದು ಮತ್ತು ಹೃದಯ ಬಡಿತವನ್ನ ಹೆಚ್ಚಿಸಬಹುದು. ತಜ್ಞರ ಸಲಹೆ. ಲೈಂಗಿಕ ಕ್ರಿಯೆಯ ನಂತರ ದೇಹದ ದಣಿವಾರಿಸಲು ಮತ್ತು ಕಳೆದುಕೊಂಡ ಶಕ್ತಿಯನ್ನ ಮರಳಿ ಪಡೆಯಲು ಹೆಚ್ಚು ನೀರು ಕುಡಿಯೋದು ಅಥವಾ ಸುಲಭವಾಗಿ ಜೀರ್ಣವಾಗುವ ಹಣ್ಣುಗಳನ್ನು ಸೇವಿಸುವುದು ಉತ್ತಮ ಎಂದು ಆರೋಗ್ಯ ತಜ್ಞರು ಸಲಹೆ ನೀಡುತ್ತಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.